ವೀಕ್ಷಕರೇ, ಅಡಿಕೆ ಎಲೆಗಳು ಹಳದಿ ಆಗ್ತಿದಾವ, ನೀರ್ ಹಾಕಿದ್ರೂ ಪರಿಣಾಮ ಆಗ್ತಾ ಇಲ್ವಾ? ಹಾಗಾದ್ರೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಮತ್ತು ಆ ಒಂದು ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಳಿ. ಬೇಸಿಗೆಯಲ್ಲಿ ಮಣ್ಣಿನ ತಾಪಮಾನ 45 ರಿಂದ 50 ಡಿಗ್ರಿ ಸೆಂಟಿಗ್ರೇಡ್ ತನಕನೂ ಆಗತ್ತೆ. ಆದ್ರೆ ಅಡಿಕೆ ಬೇರುಗಳು ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ 25 ರಿಂದ 30 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನ ಇದ್ರೆ ಚೆನ್ನಾಗಿರತ್ತೆ. ಹಾಗಾದ್ರೆ ಈ ಬೇರು ಬೆಳವಣಿಗೆ ಅಥವಾ ಈ ತಾಪಮಾನವನ್ನ ಕಂಟ್ರೋಲ್ ಮಾಡೋದು ಅಥವಾ ನಿಯಂತ್ರಣ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮಣ್ಣಿನ ತಾಪಮಾನ ಹೆಚ್ಚಾದಂತೆ ಬೇರುಗಳು ಬೆಳವಣಿಗೆಯನ್ನ ಕಡಿಮೆ ಮಾಡ್ತವೆ. ಈ ಕಡಿಮೆ ಆದ ಬೇರಿನ ಬೆಳವಣಿಗೆಯಿಂದ ನಮಗೆ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಕಡಿಮೆ ಆಗತ್ತೆ. ಇದರ ಜೊತೆಗೆ ಸೂಕ್ಷ್ಮಾಣು ಜೀವಿಗಳು ತಮ್ಮ ಕ್ರಿಯಾತ್ಮಕ ಚಟುವಟಿಕೆಯನ್ನ ಕಡಿಮೆ ಮಾಡ್ತವೆ. ಇದಕ್ಕೆ ಪರಿಹಾರ ನೀಡಲು ನಾವು ಬಂದಿದ್ದೇವೆ. ಸಾಮಾನ್ಯವಾಗಿ ಅಡಿಕೆ ಗಿಡದ 2 ರಿಂದ 3 ಅಡಿ ದೂರದಲ್ಲಿ ನಾವೇನ್ ಮಾಡ್ಬೇಕು, ವೃತ್ತಾಕೃತಿಯಲ್ಲಿ ಗಿಡಗಳನ್ನ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಇದಾದ ನಂತರ ಆರ್ಗ್ಯಾನಿಕ್ ಮಲ್ಚಿಂಗ್ ಅಥವಾ ಏನು ಲೈವ್ ಪ್ಲಾಂಟ್ಸ್ ಗಳು ಡೆಡ್ ಆಗಿರುವಂತಹ ಸ್ಟ್ರಾಸ್ ಗಳಾಗಿರ್ಬೋದು, ಪ್ಯಾಡಿ ಹಸ್ಕ್ ಇರುತ್ತೆ, ಇವನ್ನೆಲ್ಲವನ್ನ ಗಿಡದ ಬುಡದ ಹತ್ತಿರದಲ್ಲಿ ಹಾಕಬೇಕು. ಸೊ ಗಿಡದ ಬುಡದಲ್ಲಿ ಹತ್ತಿರದಿಂದ ಹಾಕೋದ್ರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ನಿಮಗೆ ಅದ್ರಲ್ಲಿ ಯಾವ್ದಾದ್ರು ರೋಗಗಳಿದ್ವು, ಹುಳಗಳಿದ್ವು ಅಂದ್ರೆ ಅವು ಗಿಡಗಳಿಗೆ ಅಟ್ಯಾಕ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು, ಗಿಡದ ಬುಡದಿಂದ ಅಥವಾ ಗಿಡದ ಸ್ಟೆಮ್ ನಿಂದ ಒಂದು 2 ರಿಂದ 3 ಇಂಚು ಗ್ಯಾಪ್ ಅನ್ನ ಕೊಟ್ಟು ಈ ಒಂದು ಮಲ್ಚಿಂಗ್ ಅನ್ನ ಮಾಡುವಂತದ್ದು. ಇದಾದ ನಂತರದಲ್ಲಿ ನಾವೇನ್ ಮಾಡ್ಬೇಕು, ಒಂದು ಸಲಿ ನೀರನ್ನ ಅದಕ್ಕೆ ಹರಡಿಸ್ಬೇಕು ಅಥವಾ ನೀರನ್ನ ಕೊಡಬೇಕು. ಇದು ಕೊಡೋದ್ರಿಂದ ಏನಾಗುತ್ತೆ, 5 ರಿಂದ 6 ದಿನಗಳ ತನಕ ಆ ತಾಪಮಾನವನ್ನ ಅದು ರೆಡ್ಯೂಸ್ ಮಾಡುತ್ತೆ. ಅದರ ಜೊತೆಗೆ ತೇವಾಂಶವನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ತಾವೇನಾದ್ರೂ ಡ್ರಿಪ್ ಅನ್ನ ಬಳಸುವಂತಹ ರೈತರಾಗಿದ್ರೆ ಹನಿ ನೀರಾವರಿ ಪದ್ಧತಿಯಲ್ಲಿ ಯಾವಾಗ್ಲೂ ಕೂಡ ತೇವಾಂಶವನ್ನ ಕಾಪಾಡಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು ಹೇಳುವಂತ ಈ ಒಂದು ಟೆಕ್ನಿಕ್ ಹಲವು ಕೃಷಿ ವಿಶ್ವವಿದ್ಯಾನಿಲಯಗಳು ಹಾಗೂ CPCRI ಇಂದ ದೃಢೀಕರಣವನ್ನು ಹೊಂದಿದೆ. ಈ ಒಂದು ಮಲ್ಚಿಂಗ್ ಅನ್ನ ಮಾಡೋದ್ರಿಂದ ನಮ್ಮ ಒಂದು ಹೊಲದಲ್ಲಾಗಿರ್ಬೋದು ಅಥವಾ ಅಡಿಕೆ ಗಿಡಗಳಿಗೆ ಯಾವೆಲ್ಲ ಉಪಯೋಗಗಳಾಗ್ತವೆ ಅಂತ ನೋಡ್ತಾ ಹೋಗೋಣ. ಈ ಒಂದು ಮಲ್ಚಿಂಗ್ ಅನ್ನ ಮಾಡೋದ್ರಿಂದ ಮುಖ್ಯವಾಗಿ ಏನಾಗುತ್ತೆ, ನಮ್ಮ ಭೂಮಿಯ ತಾಪಮಾನ ಅನ್ನುವಂಥದ್ದು 5 ರಿಂದ 8 ಡಿಗ್ರಿಗಳಷ್ಟು ಕಡಿಮೆ ಆಗುತ್ತೆ. ಈ ಕಡಿಮೆ ಆಗೋದ್ರಿಂದ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಹೆಚ್ಚಾಗುತ್ತೆ, ಬೇರಿನ ಬೆಳವಣಿಗೆ ಚೆನ್ನಾಗಿರುತ್ತೆ. ಬೇರಿನ ಬೆಳವಣಿಗೆ ಚೆನ್ನಾಗಿದ್ದಾಗ ಬೇರು ಭೂಮಿಯಲ್ಲಿರುವಂತಹ ಪೋಷಕಾಂಶಗಳನ್ನ ಹೀರಿಕೊಳ್ಳುವುದಕ್ಕೆ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಈ ಒಂದು ಮಲ್ಚಿಂಗ್ ಮಾಡೋದ್ರಿಂದ 20 ರಿಂದ 25% ನಾವು ನೀರಿನ ಖರ್ಚನ್ನ ಕಡಿಮೆ ಮಾಡ್ಕೋಬಹುದು. ಇದರ ಜೊತೆಗೆ 20 ರಿಂದ 25% ಮಾಯಿಶ್ಚರ್ ಅನ್ನ ಹೆಚ್ಚು ಮಾಡ್ಕೋಬಹುದು. ಅದರ ಜೊತೆಗೆ ಕಳೆಯ ಸಮಸ್ಯೆ ಏನಿರುತ್ತೆ ಇದನ್ನ ನಾವು ಸಾಕಷ್ಟು ಮಟ್ಟಿಗೆ ಹತೋಟಿಯಲ್ಲಿ ತರಬಹುದು. ಬೇಸಿಗೆಯನ್ನ ನಿಯಂತ್ರಿಸಲು ಸಾಧ್ಯವಿಲ್ಲ, ಆದ್ರೆ ಬೇಸಿಗೆಯಿಂದ ಬೆಳೆಯನ್ನ ಕಾಪಾಡ್ಕೋಬೇಕು ಅಂದ್ರೆ ಈ ರೀತಿ ಮಲ್ಚಿಂಗ್ ಅನ್ನ ನಾವು ಮಾಡ್ಕೋಬಹುದು. ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ನ ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.